ನನ್ನ ಹೆಸರು ಡಾಕ್ಟರ್ ಮನೋಹರ್ ಅಂತ. ನಾವು ಇವತ್ತು ಶಾಂತಿ ಸ್ಟೋರ್ ಡೌನಲ್ಲಿರೋ SSLV ಸೂಪರ್ ಮಾರ್ಕೆಟ್ ಮೇಲೆ 1ನೇ ಮಹಡಿಲಿರೋ ಆಸರೆ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನೋ ಕಡೆ ಜನಕ್ಕೆಲ್ಲ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿಕೊಟ್ರಿ. ಅದರಲ್ಲಿ ಇವತ್ತು ಸುಮಾರು 100-150 ಜನಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ರಿ. ಅದರಲ್ಲಿ ನಾವು ಇಲ್ಲಿ ಸ್ಪೆಷಲೈಸೇಷನ್ಸ್ ಯಾವುದು ಕ್ಯಾಂಪ್ ಮಾಡಿದ್ರೆ ಅಂದರೆ ಒಂದು ಜನರಲ್ ಮೆಡಿಸಿನ್ನು, ಒಂದು ENT ಮತ್ತು OBG ಮತ್ತು ಪೀಡಿಯಾಟ್ರಿಕ್ಸ್ ಅನ್ನೋ ಸ್ಯಾಂಪಲ್ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಕ್ಯಾಂಪ್ ಮಾಡಿಕೊಟ್ರಿ. ಸೊ ಇಲ್ಲಿ ಎಲ್ಲ ಥರದ್ದು ಮಧುಮೇಹ ಮತ್ತು ಹೈಪರ್ ಟೆನ್ಷನ್, BP, ರಕ್ತದೊತ್ತಡಗೆ, ಡಯಾಬಿಟೀಸ್ಗೆ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತೀವಿ. ಅದೇ ಥರ ಯಾವುದೇ ಹೆರಿಗೆ ಸಮಸ್ಯೆ ಇರೋದು ಇಲ್ಲ ಗರ್ಭಕೋಶ ಸಮಸ್ಯೆ ಇರೋ ಡಾಕ್ಟ್ರು ಇದ್ದಾರೆ, ಅವರು ಎಲ್ಲ ನೋಡ್ತಾರೆ. ಮತ್ತು ಕಿವಿ, ಮೂಗು, ಗಂಟಲು ಇರೋ ಡಾಕ್ಟ್ರು ಇದ್ದಾರೆ, ಅವರು ಇರ್ತಾರೆ. ಮತ್ತು ಪೀಡಿಯಾಟ್ರಿಕ್ಸ್ ಮಕ್ಕಳು ನೋಡೋ ಡಾಕ್ಟ್ರು ಇಲ್ಲಿ ಸಿಗ್ತಾರೆ. ಸೊ ಇದು ನಾವು ಮಾಡ್ತಾರೋ ಯೂಶಲಿ ನಾವು ಇಲ್ಲಿ ಕ್ಯಾಂಪ್ ಮಾಡಿರೋ ಉದ್ದೇಶ ಏನಂದರೆ ಎಲ್ಲ ಜನಸಾಮಾನ್ಯರಿಗೆ ಉಪಯೋಗ ಆಗಲಿ ಅಂತ. ಇದೇ ಥರ ನಾವು ವಾರ ಮಾಡ್ತೀವಿ, ಇಲ್ಲ 2 ವಾರಕ್ಕೊಂದ್ಸಲ ಕ್ಯಾಂಪ್ ಮಾಡ್ತಿರ್ತೀವಿ. ಅದನ್ನ ಎಲ್ಲ ಜನರು ಬಂದು ಇದನ್ನ ಸದುಪಯೋಗ ಮಾಡಿಸ್ಕೋಬೋದು. ಸೊ ಇದು ಇವಾಗ ನಾವು ಇದು ಮಾಡಿರೋದು. ಸೊ ಇದೇ ಥರ ನಿಮ್ಮ ಪ್ರೋತ್ಸಾಹದಿಂದ ನಾವು ಮುಂದಕ್ಕಿನ್ನೂ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾವು ಇನ್ನು ಮುಂದೆ ಬರ್ತೀವಿ. ನಮಗೂ ಇನ್ನೂ ಆ ಥರ ನಮಗೂ ಸೇವೆ ಮಾಡೋಕ್ಕೆ ನಮಗೂ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ನಾನು ಕೋರ್ಕೋತಿದ್ದೀನಿ. ಆಮೇಲೆ ಇಲ್ಲಿ ನೀವು ಇವತ್ತು ಕ್ಯಾಂಪ್ ಮಾಡಿದ್ದೀರಲ್ಲ ಸರ್, ಹೌದು. ಅದು ಔಷಧಿಗಳು ವಿತರಣೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಪೇಷಂಟ್ ಕಡೆಯಿಂದ ಗೊತ್ತಾಯ್ತು. ಹೌದೌದು. ಅದನ್ನು ಔಷಧಿಗಳು ಕೂಡ ಇಲ್ಲಿ ಕಂಪ್ಲೀಟ್ಲಿ ಇವತ್ತು ನಾವೇನು ಇವಾಗ BP, ಶುಗರ್ ಅನ್ನೋದು ಫ್ರೀಯಾಗಿ ಚೆಕ್ ಮಾಡ್ತೀವಿ. ಅದ್ರ ಜೊತೆ ಔಷಧಿಗಳು ಕೂಡ ನಾವು ಇವತ್ತು ಫ್ರೀಯಾಗಿ ಕೊಟ್ಟಿದ್ದೀವಿ ಪೇಷಂಟ್ಸ್ಗೆ. ನಾವು ಯಾವುದು ಚಾರ್ಜ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಎಲ್ಲ ಜನಸಾಮಾನ್ಯರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲ ಫ್ರೀ ಮಾಡಿಕೊಟ್ಟಿದ್ದೀವಿ ಇವತ್ತು. ಅದೇ ಥರ ನಾವು 2 ವಾರಕ್ಕೊಂದ್ಸಲ ಇಲ್ಲಿ ಕ್ಯಾಂಪ್ ಮಾಡಿಕೊಡ್ತೀವಿ. ಅವಾಗ ಜನಸಾಮಾನ್ಯರು ಬಂದು ಅದ್ರದ್ದು ಏನೇನು ನಮ್ಮ ಸೌಲಭ್ಯನ ಉಪಯೋಗಿಸ್ಕೋಬೋದು ಅಂತ. ಆಮೇಲೆ ಇನ್ನೊಂದೇನೆಂದರೆ ನಿಮ್ಮ ಹಾಸ್ಪಿಟ್ಲಲ್ಲಿ ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಯಾಕೆ ಅಕಸ್ಮಾತ್ ಏನಾದರೂ ಚಿಕ್ಕದ ಆಪ್ರೇಷನ್ಗಳು ಅಂಥವು ಏನಾದರೂ ಶಸ್ತ್ರಚಿಕಿತ್ಸೆಗಳಿಗೆ ನೀವು ಬೇರೆ ಕಡೆ ಟೈಅಪ್ ಮಾಡ್ಕೊಳ್ತೀರಾ, ಇಲ್ಲೇ ಮಾಡ್ಕೊಡ್ತೀರಾ ಅಂತ? ಸೊ ಇಲ್ಲ, ಆ ಥರ ಟೈಅಪ್ ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ. ನೋಡಿ, ಯಾರು ಜನಕ್ಕೆ ಎಲ್ಲ ಅನುಕೂಲ ಇದೆಯೋ ಅಲ್ಲಿ ಟೈಅಪ್ ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಂತಂದ್ರೆ. ಇವಾಗ ಸದ್ಯಕ್ಕೆ ನಾವು ಇಲ್ಲಿ ಡೇ ಕೇರ್ ಅಂತ ಮಾಡ್ತಿರೋದು ಇಲ್ಲಿ. ಸೊ ನೋಡ್ಕೊಂಡು ಅದೇ ಟೈಅಪ್ ಏನು ಆಪರೇಷನ್ ನೀಡಿದ್ದು, ಸೊ ಆ ಥರ ಚಿಕಿತ್ಸೆ ಬೇಕು ಅಂದ್ರೆ ನಾವು ಟೈಅಪ್ ಆಗಿ ಮಾಡ್ಕೊಡ್ತೀವಿ ನಾವು. ಅದನ್ನಲ್ಲಿ ಏನು ತೊಂದರೆ ಇಲ್ಲ. ಅದು ಜನಕ್ಕೆ ಅದು ಕೂಡ ಅನುಕೂಲವಾಗಿ ಸಿಗಬೇಕು, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋ ಕಡೆನೇ ನಾವು ಮಾಡಿಕೊಡೋದು. ಆಮೇಲೆ ಇನ್ನೊಂದು ಹೆಲ್ತ್ ಕಾರ್ಡ್ ಅಂತ ಬರುತ್ತೆ, ಇನ್ಶೂರೆನ್ಸ್ ಕಾರ್ಡ್. ಹೌದು, ಎಲ್ಲ ಬೇರೆ ಇನ್ಶೂರೆನ್ಸ್ ಕಾರ್ಡ್. ಇಲ್ಲ ಅದನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಇದರಲ್ಲಿ? ಎಲ್ಲ ಕವರ್ ಆಗುತ್ತೆ, ಸೆಪರೇಟ್ ಇದೆಯಾ? ಹೌದು, ಎಲ್ಲ ಕವರ್ ಆಗುತ್ತೆ. ನಾವು ಇವಾಗ ಅಡ್ಮಿಟ್ ಮಾಡ್ಕೊಂಡಾಗ ಸೊ ಅವೆಲ್ಲ ಕವರ್ ಆಗುತ್ತೆ ಸರ್, ಏನು ತೊಂದರೆ ಇಲ್ಲ, ಅವೆಲ್ಲ ಕವರ್ ಆಗುತ್ತೆ. ಸೊ ನನ್ನ ಉದ್ದೇಶ ಏನಂದ್ರೆ ಒಂದೇ ಮಹಡಿಲಿ ಎಲ್ಲ ಸ್ಪೆಷಲೈಸೇಷನ್ ಸಿಗಬೇಕು. ಇವಾಗ ಒಂದು ಜನ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ನೋಡಿಸ್ಕೊಂಡು ಇನ್ನೊಂದು ಸ್ಪೆಷಲೈಸೇಷನ್ ಬೇರೆ ಕಡೆ ಹೋಗ್ತಿರ್ತಾರೆ. ಸೊ ಅದು ಒಂದೇ ಮಹಡಿಲಿ ಸಿಗಬೇಕು ಅನ್ನೋ ಉದ್ದೇಶನೇ ನಮ್ಮದು. ಅದಕ್ಕೆ ಎಲ್ಲ ಒಂದೇ ಕಡೆ ಸಿಗಲಿ ಅಂತ ನಾವು ಇದು ಮಾಡ್ತಿರೋದು ಸರ್. ತಾವು ಕೋಲಾರ ಚೂಸ್ ಮಾಡಿದ್ದೀರಾ, ಹೈಯರ್ ಪಟ್ಟಣಗಳಲ್ಲೆಲ್ಲ ಹೋಗ್ಬೋದಾಗಿತ್ತು, ಇಲ್ಲಿ ಹಳ್ಳಿಗಳಲ್ಲಿ ಅಂತ ನೀವು ಒಂದು ಸಜೆಷನ್. ನಾನು ಹುಟ್ಟಿ ಬೆಳೆದಿರೋದು ಕೋಲಾರ, ನಾವು ಇಲ್ಲೇ ಪಕ್ಕದಲ್ಲಿ ಬ್ಯಾಲಳ್ಳಿ ಅಂತ ನಮ್ಮೂರು. ಸೊ ನಾನು ಹುಟ್ಟು ಬೆಳೆದಿರೋದು ಇದು, ನಾನೇನೇ ಹುಟ್ಟು ಬೆಳೆದಿರೋದು ಈ ಭೂಮಿಲಿ, ನಾನು ಇರೋದು ಈ ಭೂಮಿಲಿ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಇದೇ ಭೂಮಿಲಿ ಇರೋದು. ಸೊ ನನ್ನ ಫ್ಯಾಮಿಲಿ ಫುಲ್ ಕೋಲಾರಲ್ಲೇ ಇರ್ತೀವಿ, ಊರಲ್ಲಿ ಇರ್ತೀವಿ. ಸೊ ನಾವು ಬೇರೆ ಕಡೆ ಹೋಗೋ ಉದ್ದೇಶನೇ ಇಲ್ಲ ಸರ್. ಅವೇನಿಲ್ಲ ಸರ್, ಇಲ್ಲ ಸರ್. ನನ್ನ ಉದ್ದೇಶ ನನ್ನಿದೇನೆಂದ್ರೆ ನನ್ನಿರೋ ಜನಕ್ಕೆ ನಾನು ಸೇವೆ ಸಲ್ಲಿಸಬೇಕು ಅಂತ. ಸೊ ಇದೇ ಥರ ಮುಂದಕ್ಕೆ ಕೂಡ ನಾನು ಸೇವೆ ಸಲ್ಲಿಸಬೇಕು ಅಂತ ಇದು. ಯಾಕಂದರೆ ನನ್ನ ಮನೇಲಿ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಇದನ್ನ ಹೇಳ್ಕೊಟ್ಟಿದ್ದಾರೆ ನನಗೆ. ಇದನ್ನ ಅವ್ರು ನನ್ನ ಓದಿಸಿ ಹೇಳ್ಕೊಟ್ಟಿದ್ರು, ಇದು ಸೇವೆ ಮಾಡಬೇಕು ಅಂತ. ಅದು ನನಗೆ ಆಸೆ. ಆ ಸೇವೆ ಮಾಡ್ಕೊಂಡ್ರಕ್ಕೆ ನನಗೆ ಆಸೆ. ಕೊನೆ ನನ್ನ ಉಸಿರಿರೋವರೆಗೂ ನಾನು ಸೇವೆ ಮಾಡೋಕ್ಕೆ ಆಸೆ ನಮಗೆ. ಅದಕ್ಕೆ ನಾನು ಬೇರೆ ಕಡೆ ಎಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ ಸರ್, ಇಲ್ಲೇ ನನ್ನ ಹುಟ್ಟೂರಲ್ಲೇ ಇರೋಣ ಅಂತ. ಹುಟ್ಟೂರು ಬಂದು ಬ್ಯಾಲಳ್ಳಿ. ಹೌದು ಸರ್, ಬ್ಯಾಲಳ್ಳಿ ಗೋವಿಂದ ಗೌಡ್ರು. ಹೌದು ಸರ್, ಅವ್ರ ಮಗ. ಹೌದು ಸರ್, ಅವ್ರ ಮಗ. ಎಲ್ಲ ಹೇಳ್ತಾರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರ ಮಗನೇ ಸರ್. ಇದು ಹಾಸ್ಪಿಟಲ್ ಬಂದು ಲೊಕೇಶನ್ ಸರ್, ಇದು ಆಸರೆ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ. ಅದು ಶಾಂತಿ ಸ್ಟೋರ್ ಡೌನ್ ಅಲ್ಲಿ, ಶಾಂತಿ ಸ್ಟೋರ್, ನಮ್ಮ ಗಣೇಶ್ ಗುಡಿ ಬೀದಿ ಅರಳೆಪೇಟೆ. ಶಾಂತಿ ಸ್ಟೋರ್ ಡೌನ್ ಬಂದ್ರೆ ಸಿಗುತ್ತೆ ಸರ್. ಸೊ ಏನು ಉಪಯೋಗ ಕೊಡ್ಬೋದು ಅಂತ ಸರ್ ನಮ್ಮ ಕಡೆಯಿಂದ ಅದೇ ಹೇಳಿದ್ನಲ್ಲ ಸರ್, ರಕ್ತದೊತ್ತಡ, ಮಧುಮೇಹ, ಅದೇ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕಿಡ್ನಿ ಸಮಸ್ಯೆ. ನಾನು ಜನರಲ್ ಫಿಸಿಷಿಯನ್ ಸರ್. ಆಲ್ಮೋಸ್ಟ್ ಎಲ್ಲ ಇವಾಗ ಡಯಾಬಿಟೀಸ್ಗೆ ನೋಡ್ತೀವಿ, ಹೈಪರ್ ಟೆನ್ಷನ್ ನೋಡ್ತೀವಿ, ಜ್ವರ, ಕಾಮನ್ ಕಾಯಿಲೆ ಜ್ವರಕ್ಕೆ ನೋಡ್ತೀವಿ. ಇವಾಗ ಡೆಂಗ್ಯೂ ಫೀವರ್, ವೈರಲ್ ಫೀವರ್ಸ್ ಇರ್ತಾವಲ್ಲ ಅದೆಲ್ಲ ನೋಡ್ತೀವಿ. ಅದ್ರ ಜೊತೆ ನಮ್ಮ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಅವ್ರ ಮಕ್ಕಳದ್ದು ಏನೇ ಸಮಸ್ಯೆ ಇದ್ರೆ ಅವ್ರು ನೋಡ್ತಾರೆ. ಮತ್ತು ನಮ್ಮ ಹೆರಿಗೆ ಡಾಕ್ಟರ್ ಇದ್ದಾರೆ, OBG
ಗೈನಕಾಲಜಿಸ್ಟ್ ಇದ್ದಾರೆ, ಅವರೆಲ್ಲ ನೋಡ್ತಾರೆ. ಮತ್ತು ಕಿವಿ ಡಾಕ್ಟರ್ ಇದ್ದಾರೆ, ಅವ್ರು ನೋಡ್ತಾರೆ. ಮತ್ತು ವೀಕ್ಲಿ ಒನ್ಸ್ ಇಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಕೂಡ ವಿಸಿಟ್ ಮಾಡ್ತಾರೆ ಸರ್. ಎಂಡೋಸ್ಕೋಪೀಸು, ಸಿವಿಯರ್ ಗ್ಯಾಸ್ಟ್ರೈಟಿಸು ಅವೆಲ್ಲ ಎಂಡೋಸ್ಕೋಪಿ ಅವೆಲ್ಲ ಮಾಡ್ಕೊಡಕ್ಕೆ ಅವರು ಸಿಗ್ತಾರೆ ಸರ್. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಕೂಡ ಸಿಗ್ತಾರೆ ಸರ್ ಇಲ್ಲಿ ವಾರದಲ್ಲಿ ಒಂದ್ಸಲ. ಸೊ ಬಂದು ಇದು ಸದುಪಯೋಗ ಎಲ್ಲ ಸಾರ್ವಜನಿಕರು ಪಡ್ಕೋಬಹುದು ಸರ್. ಲೀಸ್ಟ್ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ. ಸೊ ಅದು ಸರ್ ನನ್ನ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಇವಾಗ ನಾವು ಒನ್ ಆಫ್ ದ ರೈಟ್ಸ್ ಇದೆ ಅಲ್ಲ ನಮ್ಮಲ್ಲಿ, ಹ್ಯೂಮನ್ ರೈಟ್ಸ್, ಅದ್ರಲ್ಲಿ ಒನ್ ಆಫ್ ದ ರೈಟ್ ಬಂದು ರೈಟ್ ಟು ಹೆಲ್ತ್, ರೈಟ್ ಫಾರ್ ಹೆಲ್ತ್ ಅಂಡ್ ಎಜುಕೇಶನ್ ಇದೆಲ್ಲ. ಹೆಲ್ತ್ ಅನ್ನೋದು ಎಲ್ರಿಗೂ ಸದುಪಯೋಗ, ಆರೋಗ್ಯ ಮತ್ತು ವಿದ್ಯೆ, ಅದನ್ನ ನಾವು ತಲುಪಿಸ್ಕೊಡ್ಬೇಕು ಅಂತ ನನ್ನ ಆಸೆ. ಅದಕ್ಕೆ ನಾನು ಆದಷ್ಟು ಮೆಡಿಕಲ್ ಫ್ರೀ ಕ್ಯಾಂಪ್ಸ್ ಮಾಡ್ತಿರ್ತೀವಿ ಸರ್. ನಾನು ರೀಸೆಂಟಾಗಿ ಲಾಸ್ಟ್ ಟೈಮು ನಮ್ಮ ಊರಲ್ಲಿ ಮಾಡಿದ್ರಿ. ಊರಲ್ಲಿ ಮಾಡೋಕ್ಕೂ ನಮ್ಗೆ ಇಷ್ಟ ಸರ್. ಅದು ಮುಂದಕ್ಕೆ ಮಾಡೋಣ ಅಂತ ಆಲೋಚನೆ ನಮ್ಮದು, ಊರಿಗೂ ಮಾಡೋಣ ಅಂತ. ಯೂಶಲಿ ಮೊಬೈಲ್ ಕ್ಯಾಂಪ್ಸ್ ಅಂತ ನೋಡಿರ್ತೀರ ಸರ್, ಆಂಬ್ಯುಲೆನ್ಸ್, ಅದನ್ನ ತೊಗೊಂಡೋಗಿ ಮಾಡೋಕ್ಕೆ ಇಷ್ಟ ಊರಿಗೆ ಹೋಗಿ. ಯಾಕಂದರೆ ಅಲ್ಲಿ ಎಷ್ಟೊಂದು ಜನ ಅವ್ರ ಕಾಯಿಲೆ ಶುಗರ್ ಇದೆ ಅಂತ ಗೊತ್ತಿರಲ್ಲ ಅವ್ರಿಗೆ, ಬಟ್ ಸಿಂಪ್ಟಮ್ಸ್ ಇರ್ತವೆ. ಕಾಲ್ ಜೋಮ್ ಆಗಿರ್ಬೋದು, ಮತ್ತು ರಿಸರ್ಚ್ ಜಾಸ್ತಿ ಹೋಗೋದಾಗಿರ್ಬೋದು, ಸುಸ್ತಾಗೋದು, ಅವೆಲ್ಲ ಸಿಂಪ್ಟಮ್ಸ್ ಪಾಪ. ಬಟ್ ಅಲ್ಲಿರೋ ಜನ ಏನಂದರೆ ಅದೇ ಅವ್ರು ಬಂದು ನಾವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೇಕಂದ್ರೆ ಅವ್ರು ಒಂದಿನ ಕೂಲಿ ಹೋಗುತ್ತೆ, ಅದನ್ನ ಯೋಚನೆ ಮಾಡ್ತಾರೆ. ಸೊ ಅದು ನಾನು ಮುಂದಕ್ಕೆ ಅದನ್ನ ಯೋಚನೆ ಮಾಡ್ತಿದ್ದೀನಿ ಸರ್. ಆ ಥರ ಮಾಡ್ಬೇಕು. ಅಟ್ಲೀಸ್ಟ್ ತಿಂಗಳಿಗೊಂದ್ಸಲ ಆ ಥರ ಊರುಗಳ ಕಡೆ ಹೋಗಿ ಕವರ್ ಮಾಡೋ ಆಸೆ ಇದೆ ನನಗೆ. ಸೊ ಅದು ಮಾಡೋಣ ಅಂತಿದೆ ಸರ್. ಎಲ್ಲ ಭಗವಂತನ ಇಚ್ಛೆ, ಭಗವಂತ ಯಾವ ಕಡೆ ತೋರಿಸ್ತಾನೆ ಆ ಕಡೆ ಮಾಡೋಣ ಅಂತ ಸರ್, ಅಷ್ಟೇ. ಸರ್ ನನ್ನ ಹೆಸರು ಡಾಕ್ಟರ್ ಮನೋಹರ್ ಅಂತ ಸರ್, ಮನೋಹರ್ ಗೌಡ BG. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.